Hello everyone, welcome to Corporate Accounting 2 online classes. So today I am going to explain another problem on final accounts of electricity company under double account system. So ಇದರಲ್ಲಿ ನಮಗೆ ರೂರಲ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಎನ್ನುವಂತಹ ಕಂಪನಿಯ ಟ್ರಯಲ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ. ನಾವು ಪ್ರಿಪೇರ್ ಮಾಡಬೇಕಾಗಿರೋದು ರೆವೆನ್ಯೂ ಅಕೌಂಟ್ನ, ನೆಟ್ ರೆವೆನ್ಯೂ ಅಕೌಂಟ್, ಜನರಲ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಯಾವಾಗ ಅಂದರೆ 31/3/2019 ಈ ಡೇಟ್ಗೆ ನಾವು ಈ ಮೂರು ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಇದರಲ್ಲಿ ನಮಗೆ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿಲ್ಲ, ಆದರೂ ಕೂಡ ನಾವೇನು ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಲೇಬೇಕು. ಯಾಕೆಂದರೆ ಡಬಲ್ ಅಕೌಂಟಿಂಗ್ ಸಿಸ್ಟಮ್ ಅಂದರೆ ಬ್ಯಾಲೆನ್ಸ್ ಶೀಟ್ನ ನಾವೇನು ಮಾಡ್ತೀವಿ ಅಂದರೆ 2 ಪಾರ್ಟಾಗಿ ಡಿವೈಡ್ ಮಾಡಿ ಅದನ್ನು ಪ್ರಿಪೇರ್ ಮಾಡೋದು. ಯಾವುದು ಅಂದರೆ ಫಸ್ಟ್ ಪಾರ್ಟು ಕ್ಯಾಪಿಟಲ್ ಅಕೌಂಟು, ಸೆಕೆಂಡ್ ಪಾರ್ಟು ಜನರಲ್ ಬ್ಯಾಲೆನ್ಸ್ ಶೀಟು. ಸೊ ಹಾಗಾಗಿ ಪ್ರಾಬ್ಲಮಲ್ಲಿ ನಿಮಗೆ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿಲ್ಲ ಅಂದ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಏಕೆಂದರೆ ನಾವು ಪ್ರಿಪೇರ್ ಮಾಡ್ತಿರೋದು ಅಂಡರ್ ಡಬಲ್ ಅಕೌಂಟ್ ಸಿಸ್ಟಮ್ನ ಪ್ರಿಪೇರ್ ಮಾಡ್ತಿರೋದ್ರಿಂದ ಹಾಗಾಗಿ ನಿಮಗೆ ಪ್ರಾಬ್ಲಮಲ್ಲಿ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ ಕೇಳಿಲ್ಲ ಅಂದರೂ ಕೂಡ ನಾವೇನು ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡಲೇಬೇಕು. ನೆಕ್ಸ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟನ್ನು ನೋಡಿ. ಎ ಕಾಲ್ ಆಫ್ ₹1 ಪರ್ ಶೇರ್ ವಾಸ್ ಪೇಯಬಲ್ ಆನ್ 30/9/2018 ಅಂತ ಹೇಳಿದ್ದಾರೆ. ಕಾಲ್ ಮನಿ ಅಂದರೆ ಏನು? ಶೇರ್ ಅಮೌಂಟನ್ನು ಕಲೆಕ್ಟ್ ಮಾಡೋದಕ್ಕೆ ಡಿಫ್ರೆಂಟ್ ಸ್ಟೇಜಸ್ ಇದ್ದಾವೆ. ಈ ಒಂದು ಪ್ರಾಬ್ಲಮಲ್ಲಿ ಶೇರ್ ಮನಿ ಎಷ್ಟಿದೆ ಅಂದರೆ ₹5 ಪರ್ ಶೇರ್ ಅಂತ ಇದೆ. ಅದರಲ್ಲಿ ಅಪ್ಲಿಕೇಶನ್ ಸ್ಟೇಜಲ್ಲಿ ಅವರೇನಾದರೂ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಅವ್ರು ಕೊಟ್ಟಿಲ್ಲ, ಅಪ್ಲಿಕೇಶನ್ ಸ್ಟೇಜಲ್ಲಿ ₹1 ಕಲೆಕ್ಟ್ ಮಾಡ್ತಿದ್ದಾರೆ ಅಂದರೆ ಅಲಾಟ್ಮೆಂಟ್ ಸ್ಟೇಜಲ್ಲಿ ಅವರು ₹1 ಕಲೆಕ್ಟ್ ಮಾಡ್ತಿರ್ಬೋದು. ಫಸ್ಟ್ ಕಾಲಲ್ಲಿ ₹1, ಸೆಕೆಂಡ್ ಕಾಲಲ್ಲಿ ₹1, ಫೈನಲ್ ಕಾಲಲ್ಲಿ ₹1 ಇರ್ಬೋದು. ಈ ರೀತಿ ಒಂದು ಶೇರ್ನ ವ್ಯಾಲ್ಯೂವನ್ನು ಡಿಫ್ರೆಂಟ್ ಸ್ಟೇಜಸಲ್ಲಿ ಏನು ಮಾಡ್ತಾರೆ, ಸ್ಪ್ಲಿಟ್ ಮಾಡಿ, ಡಿವೈಡ್ ಮಾಡಿ ಅದನ್ನು ಕಲೆಕ್ಟ್ ಮಾಡುವಂತಹ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಅದರಲ್ಲಿ ನಮಗೇನು ಮಾಡಿದ್ದಾರೆ ಅಂದರೆ ಅವರು ಕಾಲ್ ಮನಿ ₹1 ಅಂತ ಫಿಕ್ಸ್ ಮಾಡಿದ್ದಾರೆ. ಕಂಪನಿಯವರು ಕಾಲ್ ಮನಿ ₹1 ಪರ್ ಶೇರ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅದನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರೋದು 30/9/2018. ಈ ಡೇಟ್ನ ಒಳಗಡೆ ಅವ್ರು ಏನು ಮಾಡಬೇಕು ಅಂದರೆ ಕಾಲ್ ಮನಿಯನ್ನು ಪೇ ಮಾಡಬೇಕು. ಮಾಡಲಿಲ್ಲ ಅಂದರೆ ಅದನ್ನು ನಾವು ಅರಿಯರ್ಸ್ ಅಂತ ಕರಿತೀವಿ, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಈ ಡೇಟ್ ಒಳಗಡೆ ಅವರು ₹1 ಪರ್ ಶೇರ್, ಫಾರ್ ಎಕ್ಸಾಂಪಲ್ ಎ ಅನ್ನೋನು 500 ಶೇರ್ಸನ್ನು ಪರ್ಚೇಸ್ ಮಾಡಿದ್ದಾನೆ ಅಂದರೆ ಅದನ್ನು ಅವನೇನು ಮಾಡಬೇಕು ಅಂದರೆ 500 ಶೇರ್ಸು ಇಂಟು ₹1 ಹಾಗೆ ಅವನು ಏನು ಮಾಡಬೇಕು, ₹500 ವಿತಿನ್ 30/9/2018 ಒಳಗಡೆ ಪೇ ಮಾಡಬೇಕು. ಅವನು ಈ ಅಮೌಂಟನ್ನ 30/9/2018 ಒಳಗಡೆ ಪೇ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಈ ಅಮೌಂಟನ್ನೇ ನಾವು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ಕಾಲ್ಸ್ ಇನ್ ಅರಿಯರ್ಸ್ ಏನಾದರೂ ಆಗಿದ್ರೆ ಅದರ ಮೇಲೆ ನಾವೇನು ಮಾಡಬೇಕು, 10% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ರೂರಲ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಹೇಳ್ತಾ ಇದೆ. 10% ಇಂಟ್ರೆಸ್ಟ್ ರೇಟ್ನ ನಾವು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟು ಸೆಕೆಂಡ್ ಅಡ್ಜಸ್ಟ್ಮೆಂಟು, ಇದರಲ್ಲಿ ಡಿಪ್ರಿಸಿಯೇಷನ್ನ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ನಾವು ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡೋದು ಫಿಕ್ಸ್ಡ್ ಅಸೆಟ್ಸ್ಗಳ ಮೇಲೆ. ಸೊ ಇಲ್ಲಿ ಕೆಲವೊಂದು ಫಿಕ್ಸ್ಡ್ ಅಸೆಟ್ಸ್ಗಳನ್ನು ಕೊಟ್ಟಿದ್ದಾರೆ, ಪರ್ಸೆಂಟೇಜ್ನ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಮ್ಗೆ ಗೊತ್ತು. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಗಮನಿಸಬೇಕಾದಂತಹ ಅಂಶ ಯಾವುದು ಅಂದರೆ ಯಾವ ಒಂದು ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಪ್ರಾಬ್ಲಮಲ್ಲಿ ಅಂತ. ಸೊ ಇದರಲ್ಲಿ ಹೇಳಿರೋದು ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅಂತ. ಓಪನಿಂಗ್ ಬ್ಯಾಲೆನ್ಸ್ ಈಸ್ ನಥಿಂಗ್ ಬಟ್ ದ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್. ಅಂದರೆ ಹಿಂದಿನ ವರ್ಷದ ಬ್ಯಾಲೆನ್ಸ್ ನಮ್ಗೆ ಏನು ಕೊಟ್ಟಿರ್ತಾರೆ ಈ ಬ್ಯಾಲೆನ್ಸ್ಗಳ ಮೇಲೆ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಲ್ಡಿಂಗ್ಗೆ ಫಾರ್ ಎಕ್ಸಾಂಪಲ್ 1,20,000 ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸು 1,20,000. ಇದ್ರ ಮೇಲೆ ನಾವೇನು ಮಾಡಬೇಕಾಗುತ್ತೆ, 2.5% ಕ್ಯಾಲ್ಕುಲೇಟ್ ಮಾಡಬೇಕು. ಹೀಗೆ ಪ್ರತಿಯೊಂದು ಅಸೆಟ್ಗಳ ಮೇಲೆ ನಾವೇನು ಮಾಡಬೇಕು, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು ಎಲ್ಲಿ ತೊಗೋತೀವಿ ಅಂದರೆ ರೆವೆನ್ಯೂ ಅಕೌಂಟಲ್ಲಿ ನಾವು ಇದನ್ನು ಎಕ್ಸ್ಪೆಂಡಿಚರ್ ಸೈಡು ರೆಕಾರ್ಡ್ ಮಾಡ್ತೀವಿ. ರೆವೆನ್ಯೂ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡು ಈ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಅಮೌಂಟನ್ನು ತಗೋತೀವಿ. ನೆಕ್ಸ್ಟು ಅಡ್ವರ್ಟೈಸಿಂಗ್ ಹ್ಯಾಸ್ ಬೀನ್ ಪ್ರೀಪೇಯ್ಡ್ ಅಡ್ವರ್ಟೈಸಿಂಗ್ ಅಮೌಂಟ್ ಇದೆ, ಅದನ್ನು ಪ್ರೀಪೇ ಮಾಡಿದ್ದೀವಿ. ₹5,000 ಇದೆ, ಅದನ್ನು ತೊಗೋಬೇಕಾಗುತ್ತೆ. ನೆಕ್ಸ್ಟು ಪ್ರಾವಿಷನ್ ಆಫ್ 5% ಟು ಬಿ ಮೇಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂದ್ರೇನು, ಸನ್ರಿ ಡೆಟಾರ್ಸ್ ಮೇಲೆ ಸಾಲ ಕೊಟ್ಟಿದ್ದೀವಿ, ಸಾಲ ಬರುತ್ತೋ ಬರಲ್ವೋ ಅಂತ ನಮಗೆ ಡೌಟ್ ಇದೆ, ಅದನ್ನು ನಾವು ಡೌಟ್ಫುಲ್ ಡೆಟ್ಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಸೆಂಟ್ರಿ ಡಿಟಾರ್ಸ್ ಮೇಲೆ 5% ಕ್ಯಾಲ್ಕುಲೇಟ್ ಮಾಡಬೇಕು. ಈ 5%ನ ಕ್ಯಾಲ್ಕುಲೇಟ್ ಮಾಡಿ ಅದರಿಂದ ನಾವೇನು ಮಾಡ್ತೀವಿ, ನೆಕ್ಸ್ಟು ಫರ್ದರು ಡಿಡಕ್ಟ್ ಮಾಡ್ತೀವಿ. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಸು. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಪ್ರಾಬ್ಲಮ್ನ ಓದ್ತಾ ಆ ಒಂದು ಐಟಮು ಯಾವ ಒಂದು ಅಕೌಂಟ್ ಅಂಡರಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಎಲ್ಲ ಬರ್ಕೊಂಡು ಹೋಗ್ತಾ ಇರೋಣ.
ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31/3/2019 ಅಂತ ಕೊಟ್ಟಿದ್ದಾರೆ. ನಾಮಿನಲ್ ಕ್ಯಾಪಿಟಲು ನಮಗೆಲ್ಲ ಗೊತ್ತಿರೋ ಹಾಗೆ ನಾಮಿನಲ್ ಕ್ಯಾಪಿಟಲ್ ಅಂದರೆ ಅಥರೈಸ್ಡ್ ಕ್ಯಾಪಿಟಲು ಅಥವಾ ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂತ. ರಿಜಿಸ್ಟರ್ಡ್ ಕ್ಯಾಪಿಟಲ್ ಅಂದ್ರೇನು, ಕಂಪನಿಯ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಕಂಪನಿ ಏನು ರಿಜಿಸ್ಟರ್ ಮಾಡಿಸ್ಕೊಂಡಿರುತ್ತೋ ಆ ಒಂದು ಕ್ಯಾಪಿಟಲ್ ಅಮೌಂಟನ್ನೇ ನಾವು ನಾಮಿನಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇದರಲ್ಲಿ 3 lakh ಶೇರ್ಸನ್ನು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೆ 10 ರೂಪಾಯಿ ಹಾಗೆ. ಆದರೆ ಸಬ್ಸ್ಕ್ರೈಬ್ ಆಗ್ತಿರೋದಿಷ್ಟು 1,50,000 ಶೇರ್ಸ್ ಆಫ್ ರುಪೀಸ್ 5 ಪೇಯ್ಡ್. 1,50,000 ಶೇರ್ಸ್ ಆಫ್ ರುಪೀಸ್ 5 ಪೇಯ್ಡ್ ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 6 lakh ಅಂತ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 7,50,000 ಅಂತ ಕೊಟ್ಟಿದ್ದಾರೆ. ಇದನ್ನು ಎಲ್ಲಿ ತಗೋತೀವಿ ನಾವು? ಇದನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾಕೆಂದರೆ ಕ್ಯಾಪಿಟಲ್ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಶೇರ್ ಅಥವಾ ಡಿಬೆಂಚರ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ರೆಕಾರ್ಡ್ ಮಾಡೋದು ಕ್ಯಾಪಿಟಲ್ ಅಕೌಂಟ್ನ ಇನ್ಕಮ್ ಸೈಡಲ್ಲಿ. ಸೊ ಇದನ್ನು ಸಿ ಅಂತ ಬರ್ಕೋಬೋದಾ? ಕ್ಯಾಪಿಟಲ್ ಅಕೌಂಟ ಇನ್ಕಮ್ ಸೈಡಲ್ಲಿ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 6% ಡಿಬೆಂಚರ್ಸ್ ಇದೆ. ಡಿಬೆಂಚರ್ನ ನೇಚರ್ ಏನು? ಡಿಬೆಂಚರ್ ಇಸ್ ಎ ಲಾಂಗ್ ಟರ್ಮ್ ಬಾರೋಯಿಂಗ್. ಲಾಂಗ್ ಟರ್ಮ್ ಬಾರೋಯಿಂಗ್ ಇರೋದ್ರಿಂದ ಅದನ್ನು ನಾವು ಎಲ್ಲಿ ತೊಗೋತೀವಿ? ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ. ಸೊ ಇದು ಕೂಡ ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂತಹ ಐಟಮ್. ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನು ಹೇಗೆ ಬರ್ಕೋಬೇಕು ಅಂತ ನೆಕ್ಸ್ಟ್ ನೋಡೋಣ. ಡಿಪ್ರಿಸಿಯೇಷನ್ ಫಂಡ್, ಯಾವುದೇ ರೀತಿಯಾದಂತಹ ಫಂಡ್ ಅಥವಾ ರಿಸರ್ವ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಯೂಶ್ವಲಿ ಎಲ್ಲಿ ತೊಗೋತೀವಿ? ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸೊ ಇದು ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಬರುವಂತಹ ಒಂದು ಐಟಮ್. ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳುವಂತಹ ಒಂದು ಐಟಮು. ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬಂದಿದೆ, ಇದ್ರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಆಗಲೇ ಓದಿದಾಗೆ ಕಾಲ್ಸ್ ಇನ್ ಅರಿಯರ್ಸು ಒಂದು ಅಡ್ಜಸ್ಟ್ಮೆಂಟ್ ಇದೆ. ಕಾಲ್ಸ್ ಇನ್ ಅರಿಯರ್ಸು ನಮ್ಗೆ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ನಾವು ಕ್ಯಾಲ್ಕುಲೇಷನ್ ಮಾಡುವಂತಹ ನೆಸೆಸಿಟಿ ಇಲ್ಲ. ಸೊ ಈ 30,000 ಮೇಲೆ ನಾವೇನು ಮಾಡಬೇಕು? 10% ಏನಿದೆ ಇಂಟ್ರೆಸ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಎಲ್ಲಿ ತೊಗೋಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಕಾಲ್ಸ್ ಇನ್ ಅರಿಯರ್ಸು ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಈ ಒಂದು ಶೇರ್ ಅಮೌಂಟ್ ಏನಿದೆ, ಶೇರ್ ಅಮೌಂಟು ಪ್ರೆಸೆಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆಯಲ್ಲ ಅದರಿಂದ ಇದನ್ನು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟು ಫ್ರೀ ಹೋಲ್ಡ್ ಲ್ಯಾಂಡ್ ಅಂದ್ರೇನು? ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ನ ನಾವು ಎಲ್ಲಿ ತೊಗೋತೀವಿ? ಫಿಕ್ಸ್ಡ್ ಅಸೆಟ್ನ ರೆವೆನ್ಯೂ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆವೆನ್ಯೂ ಅಕೌಂಟಲ್ಲಿ ನಾವು ಯಾವ್ಯಾವ ಒಂದು ಕ್ಯಾಪಿಟಲ್ ಅಕೌಂಟಲ್ಲಿ ಇದನ್ನು ತೊಗೋತೀವಿ. ಎಲ್ಲ ರೀತಿಯಾದಂತಹ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಅಸೆಟ್ಸನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡುವಂತಹ ಒಂದು ಐಟಮ್ಸ್ಗಳು. ಸೊ ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ಗಳು. ಫ್ರೀ ಹೋಲ್ಡ್ ಲ್ಯಾಂಡು, ಬಿಲ್ಡಿಂಗು, ಮಿಷನರಿ, ಇದನ್ನೆಲ್ಲ ನಾವೆಲ್ಲಿ ತೊಗೋತೀವಿ? ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡುವಂತಹ ಐಟಮ್ಸ್ ಯಾವ್ಯಾವು ಅಂದರೆ ಎಕ್ಸ್ಪೆಂಡಿಚರ್ ಸೈಡಲ್ಲಿ ನಾವು ಆಲ್ ದ ಲಾಂಗ್ ಟರ್ಮ್ ಫಿಕ್ಸ್ಡ್ ಅಸೆಟ್ಸ್ ಏನಿದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇನ್ಕಮ್ ಸೈಡ್ ನಾವೇನು ಮಾಡ್ತೀವಿ ಅಂದರೆ ಇದು ಶೇರ್ಸು, ಡಿಬೆಂಚರ್ಸು ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಏನಿದೆ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಅದು ಬ್ಯಾಲೆನ್ಸ್ ಶೀಟ್ನ ಒಂದು ಪಾರ್ಟು. ಬ್ಯಾಲೆನ್ಸ್ ಶೀಟಲ್ಲಿ ನಾವು ಬಿಲ್ಡಿಂಗ್ ಮತ್ತು ಇದನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದೋ ಅಲ್ವಾ? ಸೊ ಹಾಗೆಯೇ ಕ್ಯಾಪಿಟಲ್ ಅಕೌಂಟಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಈ ಫಿಕ್ಸ್ಡ್ ಅಸೆಟ್ಸನ್ನು ಲೆಫ್ಟ್ ಸೈಡು ಅಂದರೆ ಡೆಬಿಟ್ ಸೈಡು ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಇದನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟ್ನ ಇನ್ಕಮ್ ಸೈಡು ನಾವೇನು ಮಾಡ್ತೀವಿ ಅಂದರೆ ಈ ಶೇರ್ಸನ್ನ, ಡಿಬೆಂಚರ್ಸನ್ನ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವುದೇ ಇದ್ರೂ ಅದನ್ನೆಲ್ಲ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಫ್ರೀ ಹೋಲ್ಡ್ ಲ್ಯಾಂಡು ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ, ಬಿಲ್ಡಿಂಗು ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ, ಮೆಷನರಿ ಆಲ್ಸೋ ಕ್ಯಾಪಿಟಲ್ ಅಕೌಂಟು, ಮೇನ್ಸು ಕ್ಯಾಪಿಟಲ್ ಅಕೌಂಟು, ಟ್ರಾನ್ಸ್ಫಾರ್ಮರ್, ಮೋಟರ್ಸ್ ಇದು ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ, ಮೀಟರ್ಸು ಕ್ಯಾಪಿಟಲ್ ಅಕೌಂಟು, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸು ಇದು ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟು ಜನರಲ್ ಸ್ಟೋರ್ಸು, ಕೇಬಲ್, ಲ್ಯಾಂಪ್ಸ್ ಇನ್ ಸ್ಟಾಕ್ ಅಂತ ಇದೆ. ಸೊ ಇದನ್ನ ಎಲ್ಲಿ ತಗೋಬೇಕು? ಜನರಲ್ ಸ್ಟೋರ್ಸ್, ಕೇಬಲ್ಸ್, ಲ್ಯಾಂಪ್ಸ್ ಆ್ಯಂಡ್ ಇನ್ ಸ್ಟಾಕ್ ಅಂತ ಇದೆ. ಜನರಲ್ ಸ್ಟೋರ್ಸ್, ಕೇಬಲ್ಸ್, ಲ್ಯಾಂಪ್ಸ್ ಎಕ್ಸೆಟ್ರಾ ಇನ್ ಸ್ಟಾಕ್ ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳುವಂತಹ ಒಂದು ಐಟಮ್. ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ನಾವು ತಗೋತೀವಿ. ನೆಕ್ಸ್ಟು ಆಫೀಸ್ ಫರ್ನಿಚರ್ ಅಂತ ಇದೆ. ಆಫೀಸ್ ಫರ್ನಿಚರ್ ಏನು? ಅಸೆಟ್. ಸೊ ಇದನ್ನು ನಾವೇನು ಮಾಡ್ತೀವಿ? ಕ್ಯಾಪಿಟಲ್ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಕೋಲ್ ಆ್ಯಂಡ್ ಫ್ಯೂಲು ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇದು ಎಕ್ಸ್ಪೆನ್ಸಸ್, ಕಂಪನಿಗೆ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ರೆವೆನ್ಯೂ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ರೆವೆನ್ಯೂ ಅಕೌಂಟಲ್ಲಿ ತಗೋತೀವಿ. ಆಯಿಲ್, ವೇಸ್ಟ್ ಮತ್ತು ಇಂಜಿನ್ ರೂಮ್ ಸ್ಟೋರ್ಸ್ ಇದು ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ ಎಲೆಕ್ಟ್ರಿಸಿಟಿ ಕಂಪನಿಗೆ. ಸೊ ಹಾಗಾಗಿ ಇದನ್ನು ರೆವೆನ್ಯೂ ಅಕೌಂಟಲ್ಲಿ ತಗೋಬೇಕು. ಕೋಲ್, ಆಯಿಲ್ ಎಕ್ಸೆಟ್ರಾ ಇನ್ ಸ್ಟಾಕ್ ಇದನ್ನು ನಾವು ಸ್ಟಾಕ್ ಇರೋದ್ರಿಂದ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ತಗೋಬೇಕಾಗುತ್ತೆ. ವೇಜಸ್ ಅಟ್ ಸ್ಟೇಷನ್ ಏನು?
ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಇದನ್ನು ನಾವೆಂತ ತಗೋಬೇಕು, ರೆವೆನ್ಯೂ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಇದನ್ನು ರೆಕಾರ್ಡ್ ಮಾಡ್ತೀವಿ. ರಿಪೇರ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ ಇದು ಕೂಡ ರೆವೆನ್ಯೂ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಬರುತ್ತೆ. ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಇದು ಕೂಡ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ರೆವೆನ್ಯೂ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸ್ಯಾಲರೀಸ್ ಆಫ್ ಸೆಕ್ರೆಟರಿ ಆ್ಯಂಡ್ ಮ್ಯಾನೇಜರ್ಸ್ ಎಕ್ಸೆಟ್ರಾ ಇದು ಕೂಡ ರೆವೆನ್ಯೂ ಅಕೌಂಟಲ್ಲಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಡೈರೆಕ್ಟರ್ ಫೀಸ್ ಅಗೇನ್ ರೆವೆನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡ್. ಸ್ಟೇಷನರಿ ಪ್ರಿಂಟಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡ್. ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ರೆವೆನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡ್. ಲಾ ಚಾರ್ಜಸ್ ರೆವೆನ್ಯೂ ಅಕೌಂಟ್ ಎಕ್ಸ್ಪೆಂಡಿಚರ್ ಸೈಡ್. ಸೇಲ್ ಆಫ್ ಮೀಟರ್ಸ್. ಸೇಲ್ ಆಫ್ ಮೀಟರ್ಸ್ ಏನು, ಸೇಲ್ ಬೈ ಮೀಟರ್ಸ್. ಸೊ ಇದು ಕಂಪನಿಗೆ ಬರ್ತಾ ಇರುವಂತಹ ಇನ್ಕಮ್ ಸೋರ್ಸು. ಇದು ಆಪರೇಟಿಂಗ್ ಇನ್ಕಮ್ ಆಗಿರೋದ್ರಿಂದ ರೆವೆನ್ಯೂ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ಇದನ್ನು ರೆಕಾರ್ಡ್ ಮಾಡ್ತೀವಿ. ರೆವೆನ್ಯೂ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ರೆಕಾರ್ಡ್ ಮಾಡುವಂತಹ ಒಂದು ಐಟಮು. ಸೇಲ್ ಬೈ ಕಾಂಟ್ರಾಕ್ಟ್ ಮುಖಾಂತರ ಸೇಲ್ ಮಾಡ್ತಿದ್ದಾರೆ. ಸೊ ಅದರಿಂದ ಕಂಪನಿಗೆ ಇನ್ಕಮ್ ಬರುತ್ತೆ. ಇನ್ಕಮ್ ಬಂದರೆ ಅದನ್ನು ನಾವು ಆಪರೇಟಿಂಗ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಿ ರೆವೆನ್ಯೂ ಅಕೌಂಟಲ್ಲಿ ರೈಟ್ ಸೈಡು ಅಂದರೆ ಕ್ರೆಡಿಟ್ ಸೈಡ್ ಏನಿದೆ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಅಂದರೆ ಇನ್ಕಮ್ ಸೈಡು. ಮೀಟರ್ ರೆಂಟ್ ಇಂದ ಕೂಡ ಎಲೆಕ್ಟ್ರಿಸಿಟಿ ಕಂಪನಿ ಕೆಲವೊಂದು ಇನ್ಕಮ್ನ ಅರ್ನ್ ಮಾಡುತ್ತೆ. ಸೊ ಅದು ಆಪರೇಟಿಂಗ್ ಇನ್ಕಮ್ ಆಗುತ್ತೆ. ರೆವೆನ್ಯೂ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕು. ಸನ್ರಿ ಕ್ರೆಡಿಟಾರ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸನ್ರಿ ಡೆಟಾರ್ಸನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ತೊಗೋತೀವಿ. ಸನ್ರಿ ಕ್ರೆಡಿಟಾರ್ಸು ಲಯಬಿಲಿಟಿ ಸೈಡಲ್ಲಿ ಬಂದರೆ ಸನ್ರಿ ಡೆಟಾರ್ಸು ಅಸೆಟ್ ಸೈಡ್ ಬರುತ್ತೆ. ಈ ಸನ್ರಿ ಡೆಟಾರ್ಸಿಂದ ನಾವು ಏನು ಪ್ರಾವಿಷನ್ ಕೊಟ್ಟಿದ್ದೀವಿ 5% ಬ್ಯಾಡ್ ಡೆಟ್ಸು ಅದನ್ನು ಡಿಡಕ್ಟ್ ಮಾಡಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಇದು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಬರುವಂತಹ ಒಂದು ಐಟಮ್. ಸೊ ಈಗ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಸೊಲ್ಯೂಷನ್ಗೆ ಬರೋಣ. ಫಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದು ರೆವೆನ್ಯೂ ಅಕೌಂಟು ಫಾರ್ ದ ಇಯರ್ ಎಂಡೆಡ್ 31 ಮಾರ್ಚ್ 2019 ನಾವು ಪ್ರಿಪೇರ್ ಮಾಡಬೇಕಾಗಿರೋದು. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೆವೆನ್ಯೂ ಅಕೌಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸಿಮಿಲರ್ ಆಗಿರುತ್ತೆ. ಸೊ ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಫಸ್ಟು ಲೆಫ್ಟ್ ಸೈಡು ಎಕ್ಸ್ಪೆಂಡಿಚರ್ ಎಲ್ಲ ಆಪರೇಟಿಂಗ್ ಎಕ್ಸ್ಪೆಂಡಿಚರ್ ಅಂದ್ರೇನು, ಒಂದು ಬಿಸ್ನೆಸ್ನ ರನ್ ಮಾಡಬೇಕಾದ್ರೆ ಡೇ ಟು ಡೇ ಟ್ರಾನ್ಸಾಕ್ಷನಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗುತ್ತೋ ಅದನ್ನು ನಾವು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಒಂದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸನ್ನು ನಾವೇನು ಮಾಡಬೇಕು ಅಂದರೆ ಈ ಸೈಡು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಮತ್ತು ಈ ಸೈಡ್ ಏನು ಮಾಡ್ತೀವಿ ಅಂದರೆ ಆಪ್ರೇಟಿಂಗ್ ಇನ್ಕಮನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಆಗಲೇ ಹೇಳಿದಾಗೆ ಕೋಲ್ ಮತ್ತು ಫ್ಯೂಲ್ ಇದರಲ್ಲಿ ನೋಡ್ತಾ ಹೋಗೋಣ. ಕೋಲ್ ಮತ್ತು ಫ್ಯೂಲು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಆಗುತ್ತೆ, ಅದನ್ನು ರೆಕಾರ್ಡ್ ಮಾಡಬೇಕು. ಆಯಿಲ್, ವೇಸ್ಟ್ ಮತ್ತು ಎಂಜಿನ್ ರೂಮ್ಸು ಇದು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. ವೇಜಸ್ಸು, ರಿಪೇರ್ಸು, ರೇಟ್ಸು ಇವೆಲ್ಲ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. ಅದನ್ನೆಲ್ಲ ನಾವೇನು ಮಾಡಬೇಕು ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. ಕೋಲ್ ಆ್ಯಂಡ್ ಫ್ಯೂಲು 49,500 ಇದೆ. ವೇಜಸ್ ಅಟ್ ಸ್ಟೇಷನು 75,000 ಇದೆ. ರಿಪೇರ್ಸ್ ಆ್ಯಂಡ್ ರಿಪ್ಲೇಸ್ಮೆಂಟ್ 30,000. ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ಸು 9,000 ಇದೆ. ಸ್ಯಾಲ್ರೀಸು 60,000. ಡೈರೆಕ್ಟರ್ಸ್ ಫೀಸು 15,000. ಆಯಿಲ್, ವೇಸ್ಟ್ ಆ್ಯಂಡ್ ಸ್ಟೋರ್ಸು 30,000 ಇದೆ. ಸ್ಟೇಷನರಿ ಪ್ರಿಂಟಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಐಟಮ್ ಇದೆ. ಸ್ಟೇಷನರಿ ಪ್ರಿಂಟಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಇದು ಕೂಡ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 18,000 ಇದೆ. 18,000ನ ಬರ್ಕೊಂಡಿದ್ದೀವಿ. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ನ ಪ್ರೀಪೇಯ್ಡ್ ಮಾಡಿದ್ದೀವಿ. ಪ್ರೀಪೇಯ್ಡ್ ಅಂದ್ರೇನು, ಮೊದಲೇ ಅಡ್ವಾನ್ಸಾಗಿ ಪೇ ಮಾಡಿರೋದು. ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಅಡ್ವರ್ಟೈಸಿಂಗ್ ಹ್ಯಾಸ್ ಬಿನ್ ಪ್ರೀಪೇಯ್ಡ್ ಬೈ 5,000 rupees. 5,000 rupees ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ನ ಮೊದಲೇ ಅಡ್ವಾನ್ಸಾಗಿ ಪೇ ಮಾಡಿದ್ದೀವಿ. ಅಡ್ವಾನ್ಸಾಗಿ ಪೇ ಮಾಡಿರೋದ್ರಿಂದ ನಾವು ಮಾಡಿರುವಂತಹ ಎಕ್ಸ್ಪೆನ್ಸಸ್ಸಲ್ಲಿ ಅದನ್ನು ನಾವೇನು ಮಾಡಬೇಕು, ಈ ವರ್ಷಕ್ಕೆ ಅದನ್ನು ಡಿಡಕ್ಟ್ ಮಾಡ್ಕೋಬೇಕು. ಯಾಕೆಂದರೆ ಅದನ್ನು ಅಡ್ವಾನ್ಸಾಗಿ ಪೇ ಮಾಡಿರೋದ್ರಿಂದ ಅದನ್ನು ಈ ವರ್ಷ ಕೌಂಟಿಗೆ ತೊಗೊಳ್ಳಲ್ಲ. ಸೊ ಹಾಗಾಗಿ 18,000ಇಂದ 5,000 ಲೆಸ್ ಮಾಡಿದರೆ 13,000 ಬರುತ್ತೆ. ನೆಕ್ಸ್ಟು ಇನ್ಕಮ್ ಸೈಡ್ ನೋಡಿ. ಆಗಲೇ ಹೇಳಿದಾಗೆ ಸೇಲ್ ಬೈ ಮೀಟರ್ಸು, ಸೇಲ್ ಬೈ ಕಾಂಟ್ರಾಕ್ಟು, ಮೀಟರ್ ರೆಂಟ್ ಇವೆಲ್ಲ ಆಪ್ರೇಟಿಂಗ್ ಇನ್ಕಮ್ ಆಗುತ್ತೆ. ಅದನ್ನು ಬರ್ಕೋಬೇಕು. ಇಲ್ಲಿ ಅದರ ಅಮೌಂಟನ್ನು ರೆಕಾರ್ಡ್ ಮಾಡಿದ್ದೀವಿ. ಮೀಟರು 2,62,500 ಇದೆ. ಕಾಂಟ್ರಾಕ್ಟ್ಸು 1,50,000 ಮತ್ತು ಮೀಟರ್ ರೆಂಟಿಂದ 9,000 rupees ಕಂಪನಿ ಇನ್ಕಮ್ನ ಅರ್ನ್ ಮಾಡ್ತಿದೆ. ನೆಕ್ಸ್ಟು ಇನ್ನೇನೇನಿದೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು. 2 ಇನ್ಸಿಡೆಂಟಲ್ ಎಕ್ಸ್ಪೆನ್ಸಸ್ಸು 3,000 ಇದೆ. ಲಾ ಚಾರ್ಜಸ್ಸು 6,000 ಇದೆ. ಡಿಪ್ರಿಸಿಯೇಷನ್ ಇದು ಅಡ್ಜಸ್ಟ್ಮೆಂಟಲ್ಲಿ ಬಂದಿದ್ದಲ್ಲ ಆ ಐಟಮು. ಬಿಲ್ಡಿಂಗು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, 1,20,000 ಇದೆ. ಬಿಲ್ಡಿಂಗ್ನ ಓಪನಿಂಗ್ ಬ್ಯಾಲೆನ್ಸು ನೀವು ಇಲ್ಲಿ ನೋಡ್ಬೋದು. ಯು ಕ್ಯಾನ್ ಸಿ ಓವರ್ ಹಿಯರ್ 1,20,000 ಓಪನಿಂಗ್ ಬ್ಯಾಲೆನ್ಸ್ ಇದೆ. ಮಷನರಿದು 1,80,000 ಇದೆ. ಮೇನ್ಸ್ದು 1,50,000. ಟ್ರಾನ್ಸ್ಫಾರ್ಮರ್ಸು 30,000. ಮೀಟರು 15,000. ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟು 9,000. ಜನರಲ್ ಸ್ಟೋರ್ಸು 48,000. ಆಫೀಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 7,500 ಇದೆ. ಆಫೀಸ್ ಫರ್ನಿಚರ್ 7,500 ಇದೆ. ಸೊ ಈ ವ್ಯಾಲ್ಯೂಗಳ ಮೇಲೆ ನಾವೇನು ಮಾಡಬೇಕು, ಇಲ್ಲಿ ಕೊಟ್ಟಿರುವಂತಹ ಡಿಪ್ರಿಸಿಯೇಷನ್ ಕಾಣಿಸ್ತಿದೆಯಾ, ಈ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಇದನ್ನು ಆಗಲೇ ಹೇಳಿದಾಗೆ ಇದನ್ನು ನಾವು ರೆವೆನ್ಯೂ ಅಕೌಂಟಲ್ಲಿ ತೊಗೋತೀವಿ. ಡಿಪ್ರಿಸಿಯೇಷನ್ನ ನಾವು ರೆವೆನ್ಯೂ ಅಕೌಂಟಲ್ಲಿ ತೊಗೋತೀವಿ. ಹಾಗೆ ಇಲ್ಲೇನು ಮಾಡಿದ್ದೀವಿ ಅಂದರೆ
ಬಿಲ್ಡಿಂಗ್ ಮೇಲೆ 1 ಲ್ಯಾಕ್, ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಮೇಲೆ 1,20,000 ಮೇಲೆ 2.5% ಕ್ಯಾಲ್ಕುಲೇಟ್ ಮಾಡಿದರೆ 3,000 ಬರುತ್ತೆ. ಮೆಷನರಿ 1,80,000 ಮೇಲೆ 7.5% ಕ್ಯಾಲ್ಕುಲೇಟ್ ಮಾಡಿದರೆ 13,500. ಮೇನ್ಸು 1,50,000 ಟು 5% ಕ್ಯಾಲ್ಕುಲೇಟ್ ಮಾಡಿದರೆ 7,500. ಟ್ರಾನ್ಸ್ಫಾರ್ಮರ್ಸು 30,000 ಇದೆ, ಅದ್ರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದರೆ 3,000 ಬರುತ್ತೆ. ಮೀಟರ್ಸು 15,000 ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದರೆ 2,250. ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ 9,000 ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದರೆ 1,350 ಬರುತ್ತೆ. ಇದನ್ನು ಟೋಟಲ್ ಮಾಡಿದರೆ 30,600 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಟು ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಟ್ 50% ಅಂತ ಇದೆ. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಟ್ 5% ಅಂತ ಇದೆ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಸನ್ಟ್ರಿ ಡೆಟಾರ್ಸ್ ವ್ಯಾಲ್ಯೂ ಇದೆಯಲ್ಲ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸನ್ಟ್ರಿ ಡೆಟಾರ್ಸು ವ್ಯಾಲ್ಯೂ ಎಷ್ಟಿದೆ, 90,000 ಇದೆ. ಸೊ ಇದನ್ನು ನಾವು ಪ್ರಾವಿಷನ್ ಅಂತ ಕೊಟ್ಟಿರೋದಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಪ್ರಾವಿಷನ್ ಆಫ್ 5% ಟು ಬಿ ಮೇಡ್ ಫಾರ್ ಡೌಟ್ಫುಲ್ ಡೆಟ್ಸ್, ಅಂದರೆ ಸಾಲ ಕೊಟ್ಟಿದ್ದೀವಿ, ಸಾಲ ನಮಗೆ ಮರುಪಾವತಿ ಆಗೋದು ಡೌಟ್ ಆಗಿದೆ. ಸೊ ಹಾಗಾಗಿ ಅದಕ್ಕೋಸ್ಕರ 5% ಪ್ರಾವಿಷನ್ನ ಕ್ರಿಯೇಟ್ ಮಾಡಿ ಅಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬ್ಯಾಡ್ ಡೆಟ್ಸ್ನ ವ್ಯಾಲ್ಯೂ 90,000 ಇದೆ. 90,000 ಮೇಲೆ ನಾವು 0.05% ಕ್ಯಾಲ್ಕುಲೇಟ್ ಮಾಡಿದರೆ 4,500 ಬರುತ್ತೆ. ಸೊ ಎಲ್ಲ ಪ್ರಾವಿಷನ್ಸ್ನ ನಾವೇನು ಮಾಡ್ತೀವಿ ಅಂದರೆ ರೆವೆನ್ಯೂ ಅಕೌಂಟಲ್ಲಿ ಲೆಫ್ಟ್ ಸೈಡಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಅದನ್ನು ರೆಕಾರ್ಡ್ ಮಾಡ್ತಿದ್ದೀವಿ. 4,500 ಇದೆ. ಸೊ 3 ರೀತಿಯಾದಂತಹ ಇನ್ಕಮ್ಸ್ ಇರ್ತವೆ. 2,62,500, 1,50,000, 9,000 ಏನೆಲ್ಲ ಇವೆ ಇದನ್ನೆಲ್ಲ ನಾವು ಆ್ಯಡ್ ಮಾಡಿದರೆ ನಮ್ಗೆ ಬರುವಂತಹ ವ್ಯಾಲ್ಯೂ ಎಷ್ಟು, 4,21,500 ಬರುತ್ತೆ. 4,21,500 ಎಲ್ಲ ರೀತಿಯಾದಂತಹ ಎಕ್ಸ್ಪೆಂಡಿಚರ್ನ ಡಿಡಕ್ಟ್ ಮಾಡಿದರೆ 95,900 ರೂಪೀಸ್ ಅಮೌಂಟ್ ಬರುತ್ತೆ. ಇದನ್ನು ನಾವೇನು ಮಾಡಬೇಕು, ನೆಟ್ ರೆವೆನ್ಯೂ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಫ್ ಇನ್ ಕೇಸ್ ನಮಗೆ ಪ್ರಾಬ್ಲಮಲ್ಲಿ ಒಂದೊಂದು ಸರಿ ನೆಟ್ ರೆವೆನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಲ್ಲ, ಆವಾಗ ನಾವೇನು ಮಾಡಬೇಕು, ಈ ರೆವೆನ್ಯೂ ಅಕೌಂಟ್ನ ಬ್ಯಾಲೆನ್ಸನ್ನು ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟಿಗೆ ತಗೋತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನಮಗೆ ನೆಟ್ ರೆವೆನ್ಯೂ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳಿರೋದ್ರಿಂದ ನಾವೇನು ಮಾಡಬೇಕು, ಈ ಅಮೌಂಟನ್ನು 95,900 ಏನಿದೆ ಅದನ್ನು ಇಲ್ಲಿ ತೊಗೋಬೇಕು. ಅದಕ್ಕಿಂತ ಮೊದಲು ನೆಟ್ ರೆವೆನ್ಯೂ ಅಕೌಂಟಲ್ಲಿ ನಾವೇನು ಮಾಡಬೇಕಾಗುತ್ತೆ, ಒಂದೊಂದು ಸರಿ ಪ್ರಾಬ್ಲಮಲ್ಲಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ. ಸೊ ಏನಾದರೂ ಇದೆಯಾ ಅಂತ ಫಸ್ಟು ಬರ್ಕೊಂಡು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್, PYB ಅಂದರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಂತ ಅರ್ಥ. ಬೈ ಬ್ಯಾಲೆನ್ಸ್ ಬ್ರಾಡನ್ ಅಂತ ಬರ್ಬಿಟ್ಟು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಏನಾದರೂ ಕೊಟ್ಟಿದ್ದಾರಾ ನೋಡಬೇಕು. ಈ ಪ್ರಾಬ್ಲಮಲ್ಲಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸನ್ನು ಕೊಟ್ಟಿಲ್ಲ, ಅದನ್ನು ನಿಲ್ ಅಂತ ತೋರಿಸ್ತೀವಿ. ಬೈ ರೆವೆನ್ಯೂ ಅಕೌಂಟ್ ಅಂದರೆ ಪ್ರೆಸೆಂಟ್ ಇಯರಲ್ಲಿ ಅದರ ವ್ಯಾಲ್ಯೂ ಎಷ್ಟಿದೆ, 95,000 ಕರೆಂಟ್ ಇಯರ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದನ್ನು 95,900 ಅದನ್ನು ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ನೆಟ್ ರೆವೆನ್ಯೂ ಅಕೌಂಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರು ಅಥವಾ ಕೆಲವೊಂದು ಪ್ರೀವಿಯಸ್ ಇಯರ್ನ ಬ್ಯಾಲೆನ್ಸು, ಕರೆಂಟ್ ಇಯರ್ನ ಬ್ಯಾಲೆನ್ಸು ಮತ್ತು ಇಂಟ್ರೆಸ್ಟ್ ಏನಾದರೂ ಪೇ ಮಾಡ್ತಿದ್ರೆ ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಮೇಲೆ 10% ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಮೇಲೆ 10% ಇಂಟ್ರೆಸ್ಟ್ನ ಪರ್ ಆ್ಯನಮ್ಗೆ ಕ್ಯಾಲ್ಕುಲೇಟ್ ಮಾಡಿ, ಪರ್ ಆ್ಯನಮ್ಗೆ ವರ್ಷಕ್ಕೆ 10% ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿರೋದು. ಆದರೆ ಕಾಲ್ಸ್ ಇನ್ ಅರಿಯರ್ಸ್ ನಮ್ಗೆ ಯಾವಾಗಾಗಿರೋದು ನೋಡಿ, 30/9/2018 ಇದು ಲಾಸ್ಟ್ ಡೇಟು. ನಾವು ಪ್ರಿಪೇರ್ ಮಾಡ್ತಿರುವಂತಹ ಬ್ಯಾಲೆನ್ಸ್ ಶೀಟು 31/12/2019ಗೆ ನಾವು ಪ್ರಿಪೇರ್ ಮಾಡಬೇಕಾಗಿರೋದು. 31/3/2019ಗೆ ಪ್ರಿಪೇರ್ ಮಾಡಬೇಕಾಗಿರೋದು. ಸೊ ಫ್ರಮ್ 30/9/2018ಇಂದ 31/12/2019ವರೆಗೆ ಎಷ್ಟು ಮಂತ್ಸ್ ಆಗುತ್ತೆ, 6 ಮಂತ್ಸ್ ಆಗುತ್ತೆ. ಈ 6 ಮಂತ್ಸಿಗೆ ಮಾತ್ರ ನಾವೇನು ಮಾಡಬೇಕು, ಕಾಲ್ಸ್ ಇನ್ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಈ 6 ಮಂತ್ಸಿಗೆ ಮಾತ್ರ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಗೆ ಒಂದು ವರ್ಷಕ್ಕೆ 10% ಕೊಟ್ಟಿರೋದು, ನಾವೇನು ಮಾಡಬೇಕು 6 ಮಂತ್ಸಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, 10%. ಯಾವ ಅಮೌಂಟ್ ಮೇಲೆ ಅಂದರೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ 30,000 ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದೇನಂತ ಬರಿತೀವಿ, ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸು 30,000 ಟು 10% ಪರ್ ಆ್ಯನಮ್ ಕೊಟ್ಟಿರೋದು. ಆದರೆ ನಮಗೆ ಕಾಲ್ಸ್ ಇನ್ ಅರಿಯರ್ಸ್ ಆಗಿರೋದು 6 ಮಂತ್ಸಿಗೆ ಮಾತ್ರ. ಸೊ 6/12. ಸೊ ಇಲ್ಲಿ ಎಷ್ಟು ಬಂದಿದೆ, 1,500 ಬಂದಿದೆ. ಸೊ ಇಲ್ಲಿಗೆ ರೈಟ್ ಹ್ಯಾಂಡ್ ಸೈಡ್ ಆಯಿತು. ಲೆಫ್ಟ್ ಹ್ಯಾಂಡ್ ಸೈಡ್ ನಾವೇನು ಮಾಡ್ತೀವಿ ಅಂದರೆ ಟು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅವರೇ ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲಿ 27,000 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. 27,000 ಡಿಬೆಂಚರ್ ಮೇಲೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆ, 27,000 ಅದನ್ನು ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಇದರ ಟೋಟಲ್ ಮಾಡಿದಾಗ
97,400 ಬರುತ್ತೆ. ಅದನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಿದೆ 97,400ಅಲ್ಲಿ 27,000ನ ಲೆಸ್ ಮಾಡಿದರೆ 70,400 ಬರುತ್ತೆ. ಸೊ ಇದನ್ನು ನಾವು ಎಲ್ಲಿಗೆ ತೊಗೋತೀವಿ, ಬ್ಯಾಲೆನ್ಸ್ ಶೀಟಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಕ್ಯಾರಿ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್. ನೆಟ್ ರೆವೆನ್ಯೂ ಅಕೌಂಟ್ನ ಬ್ಯಾಲೆನ್ಸನ್ನು ನಾವು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದೊಂದು ಪ್ರಾಬ್ಲಮ್ ಏನು ಮಾಡ್ತಾರೆ ಅಂದರೆ, ನಮಗೆ ನೆಟ್ ರೆವೆನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಲ್ಲ. ಡೈರೆಕ್ಟಾಗಿ ನೆಟ್ ರೆವೆನ್ಯೂ ಅಕೌಂಟ್ನ ಬ್ಯಾಲೆನ್ಸನ್ನು ಕೊಟ್ಟಿರ್ತಾರೆ ಮತ್ತು ಈ ರೀತಿಯಾದಂಥ ಒಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾಗ ನಾವೇನು ಮಾಡಬೇಕು ಅಂದರೆ, ಬ್ಯಾಲೆನ್ಸ್ ಶೀಟಲ್ಲೇ ನೆಟ್ ರೆವೆನ್ಯೂ ಅಕೌಂಟ್ನ ಬ್ಯಾಲೆನ್ಸ್ ಏನಿದೆ ಅದಕ್ಕೆ ಈ ಅಮೌಂಟು ಕಾಲ್ಸ್ ಇನ್ ಅರಿಯರ್ಸ್ ಅಮೌಂಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಅಲ್ಲೇ ಆ್ಯಡ್ ಮಾಡ್ಕೋಬೋದು. ಬಟ್ ಇಲ್ಲಿ ನಮಗೆ ನೆಟ್ ರೆವೆನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡೋದಕ್ಕೆ ಹೇಳಿರೋದ್ರಿಂದ ನಾವೇನು ಮಾಡ್ಬೋದು, ಇಲ್ಲೇ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಬರ್ಕೊಂಡು ನೆಕ್ಸ್ಟು ಬ್ಯಾಲೆನ್ಸ್ನ ಡೈರೆಕ್ಟಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಫ್ ಇನ್ ಕೇಸ್ ನೆಟ್ ರೆವೆನ್ಯೂ ಅಕೌಂಟ್ನ ಪ್ರಿಪೇರ್ ಮಾಡಬೇಡಿ ಅಥವಾ ಪ್ರಿಪೇರ್ ಮಾಡೋಕ್ಕೆ ಏನೇ ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ನೆಟ್ ರೆವೆನ್ಯೂ ಅಕೌಂಟು ಅಮೌಂಟನ್ನ ಕೊಟ್ಟಿರ್ತಾರೆ, ಅದಕ್ಕೆ ನಾವೇನು ಮಾಡಬೇಕು, ಈ ಅಮೌಂಟ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಪ್ರಿಪೇರ್ ಮಾಡಬೇಕಾಗಿರೋದು ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ. ರೂರಲ್ ಎಲೆಕ್ಟ್ರಿಸಿಟಿ ಕಂಪನಿ ಲಿಮಿಟೆಡ್, ಸಪ್ಲೈ ಕಂಪನಿ ಲಿಮಿಟೆಡ್ ಕ್ಯಾಪಿಟಲ್ ಅಕೌಂಟು. ಎಕ್ಸ್ಪೆಂಡಿಚರ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೋತೀವಿ. ಇದು ಬಿಗಿನಿಂಗ್ ಆಫ್ ದಿ ಇಯರು, ಡ್ಯೂರಿಂಗ್ ದ ಇಯರು, ಟೋಟಲ್ ಅಮೌಂಟು. ರೆಸಿಪ್ಟ್ಸು ಬಿಗಿನಿಂಗ್ ಆಫ್ ದಿ ಇಯರು, ಡ್ಯೂರಿಂಗ್ ದ ಇಯರು, ಟೋಟಲ್ ಅಮೌಂಟು. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಯಾವ್ಯಾವ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ ಅಥವಾ ಯಾವ ರೀತಿಯಾದಂತಹ ಐಟಮ್ಸ್ನ ರೆಕಾರ್ಡ್ ಮಾಡ್ತೀವಿ ಅಂದರೆ, ಫಿಕ್ಸ್ಡ್ ಅಸೆಟ್ಸ್ನ ರೆಕಾರ್ಡ್ ಮಾಡ್ತೀವಿ ಮತ್ತು ಲಾಂಗ್ ಟರ್ಮ್ ಅಸೆಟ್ಸ್ನ ಎಕ್ಸ್ಪೆಂಡಿಚರ್ ಸೈಡು ರೆಕಾರ್ಡ್ ಮಾಡ್ತೀವಿ. ರೆಸಿಪ್ಟ್ ಸೈಡು ನಾವೇನು ಮಾಡ್ತೀವಿ ಅಂದರೆ, ಶೇರ್ಸ್, ಡಿಬೆಂಚರ್ಸು ಅಥವಾ ಅದರ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಏನಾದರೂ ಇದ್ದರೆ ಅದನ್ನು ನಾವೇನು ಮಾಡ್ತೀವಿ, ರೆಸಿಪ್ಟ್ ಸೈಡು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಕ್ಯಾಪಿಟಲ್ ಅಕೌಂಟು ಬ್ಯಾಲೆನ್ಸ್ ಶೀಟ್ನ ಒಂದು ಪಾರ್ಟು. ಡಬಲ್ ಅಕೌಂಟಿಂಗ್ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಬ್ಯಾಲೆನ್ಸ್ ಶೀಟನ್ನು ಸ್ಪ್ಲಿಟ್ ಮಾಡಿ ಎರಡು ರೀತಿಯಾಗಿ ರೆಕಾರ್ಡ್ ಮಾಡ್ತೀವಿ. ಕ್ಯಾಪಿಟಲ್ ಅಕೌಂಟು ಒಂದು ಪಾರ್ಟ್ ಆದರೆ ಜನರಲ್ ಬ್ಯಾಲೆನ್ಸ್ ಶೀಟ್ ಇನ್ನೊಂದು ಪಾರ್ಟು. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎಕ್ಸ್ಪೆಂಡಿಚರ್ ಸೈಡಲ್ಲಿ ನಾವೇನು ಮಾಡಬೇಕು, ಅಸೆಟ್ಸ್ಗಳನ್ನು ರೆಕಾರ್ಡ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಅಸೆಟ್ಸ್ಗಳು ಯಾವ್ಯಾವಿದೆ, ಫ್ರೀ ಹೋಲ್ಡ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಫ್ರೀ ಹೋಲ್ಡ್ ಲ್ಯಾಂಡ್ ಇಲ್ಲೇ ಇದೆ. ಇದರ ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 2,79,000. ಇದನ್ನು ನಾವು ಬಿಗಿನಿಂಗ್ ಆಫ್ ದಿ ಇಯರ್ ಅಂತ ಕರಿತೀವಿ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ ಕೂಡ 2,79,000 ಅಂತಲೇ ಕೊಟ್ಟಿದ್ದಾರೆ. ಅಂದರೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದರೆ ಈ ಇಯರು ಯಾವುದೇ ರೀತಿಯಾದಂತಹ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿಲ್ಲ ವ್ಯಾಲ್ಯೂನಲ್ಲಿ. ಸೊ ವ್ಯಾಲ್ಯೂನಲ್ಲಿ ಯಾವುದೇ ರೀತಿಯಾದಂತಹ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿಲ್ಲ ಅಂದರೆ ಅದನ್ನು ನಾವೇನು ಮಾಡ್ತೀವಿ, ಡ್ಯೂರಿಂಗ್ ದ ಇಯರ್ ನಿಲ್ ಅಂತ ತೋರಿಸ್ತೀವಿ. ಟೋಟಲ್ ಅಮೌಂಟು 2,79,000 ರೆಕಾರ್ಡ್ ಮಾಡ್ತೀವಿ. ನೆಕ್ಸ್ಟು ಬಿಲ್ಡಿಂಗ್ನ ವ್ಯಾಲ್ಯೂ 1,20,000 ಇದೆ. ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ, ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 1,50,000 ಇದೆ. ಸೊ ಅಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ? ಅಫ್ಕೋರ್ಸ್ ಇನ್ಕ್ರೀಸ್ ಆಗಿದೆ. 30,000 ರುಪೀಸ್ ಏನಾಗಿದೆ ಇಲ್ಲಿ ಇನ್ಕ್ರೀಸ್ ಆಗಿದೆ. 1,50,000 ಮತ್ತು 1,20,000ನ ಕಂಪೇರ್ ಮಾಡಿದ್ರೆ ಡ್ಯೂರಿಂಗ್ ದ ಇಯರ್ ಈ ವರ್ಷ ಏನಾಗಿದೆ, 30,000 ಇನ್ಕ್ರೀಸ್ ಆಗಿದೆ. ಸೊ ಬಿಗಿನಿಂಗ್ ಆಫ್ ದಿ ಇಯರ್ 1,20,000, ಡ್ಯೂರಿಂಗ್ ದ ಇಯರ್ 30,000 ಇನ್ಕ್ರೀಸ್ ಆಗಿದೆ. ಟೋಟಲಿ 1,50,000 ರೆಕಾರ್ಡ್ ಮಾಡಬೇಕು. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ನೆಕ್ಸ್ಟು ಮೆಷನರಿ ಕೂಡ ಹಾಗೇನೆ. ಮೆಷನರಿ ಅಟ್ ಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 1,80,000, ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 3 lakh. ಸೊ ಇಲ್ಲಿ 1,80,000 ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ, ಅದನ್ನು ಬಿಗಿನಿಂಗ್ ಆಫ್ ದಿ ಇಯರ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಈ ಇಯರು 1,20,000 ಇನ್ಕ್ರೀಸ್ ಆಗಿ ಟೋಟಲ್ ಅಮೌಂಟು 3 lakh ಆಗಿದೆ. ಟೋಟಲ್ ಅಮೌಂಟ್ 3 lakh ಇಲ್ಲಿ ಬರ್ಕೋತೀವಿ. ಎಷ್ಟು ಇದರ ಮಧ್ಯೆ ಡಿಫ್ರೆನ್ಸ್ ಇದೆ ಅದನ್ನು ಇಲ್ಲಿ ಬರ್ಕೋತೀವಿ. 1,20,000 ಏನಾಗಿದೆ, ಡಿಕ್ರೀಸ್ ಆಗಿದೆ ವ್ಯಾಲ್ಯೂ, ಮೆಷನರಿ ವ್ಯಾಲ್ಯೂ ಈ ವರ್ಷ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂನ 1,20,000 ಇಲ್ಲಿ ಬರ್ಕೋತೀವಿ. ಮೇನ್ಸ್ನ ವ್ಯಾಲ್ಯೂ, ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 1,50,000, ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 2,40,000. ಎಷ್ಟು ಇನ್ಕ್ರೀಸ್ ಆಗಿದೆ, 90,000 ಇನ್ಕ್ರೀಸ್ ಆಗಿದೆ. ಸೊ ಅದನ್ನು ಇಲ್ಲಿ ಏನು ಮಾಡಬೇಕು, 1,50,000 ಪ್ರೀವಿಯಸ್ ಇಯರು 90,000 ಇಲ್ಲಿ ಬರ್ಕೋತೀವಿ. ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂ 2,40,000. ಹಾಗೆ ಪ್ರತಿಯೊಂದು ಫಿಕ್ಸ್ಡ್ ಅಸೆಟ್ಸ್ನ ವ್ಯಾಲ್ಯೂ ಕೂಡ ಹೀಗೆ ಮಾಡಬೇಕು. 30,000 ಏನಾಗಿದೆ, ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ ಟ್ರಾನ್ಸ್ಫಾರ್ಮರ್ಸ್ ಇದೆ. ಪ್ರೆಸೆಂಟ್ ಇಯರು ಡ್ಯೂರಿಂಗ್ ದ ಇಯರ್ 30,000 ಇನ್ಕ್ರೀಸ್ ಆಗಿದೆ. ಟೋಟಲ್ ಅಮೌಂಟು 60,000. ಮೀಟರ್ಸು 15,000 ಪ್ರೀವಿಯಸ್ ಇಯರ್ ವ್ಯಾಲ್ಯೂ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ ಡ್ಯೂರಿಂಗ್ ದ ಇಯರ್ 30,000 ಇನ್ಕ್ರೀಸ್ ಆಗಿದೆ. ಟೋಟಲಿ 45,000. ನೆಕ್ಸ್ಟು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್, ಇದು 9,000 ರುಪೀಸ್ ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ, 3,000 ಡ್ಯೂರಿಂಗ್ ದ ಇಯರ್ ಇನ್ಕ್ರೀಸ್ ಆಗಿದೆ. ಟೋಟಲಿ 12,000. ಆಫೀಸ್ ಇನ್ಸ್ಟ್ರೂಮೆಂಟು 7,500 ಇದೆ. ಈ ವರ್ಷ ಯಾವುದೇ ರೀತಿಯಾದಂತಹ ಇನ್ಕ್ರೀಸ್ ಆಗಿಲ್ಲ, ವ್ಯಾಲ್ಯೂ ಸೇಮ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಲ್ ಅಂತ ತೋರಿಸ್ತೀವಿ. ನೆಕ್ಸ್ಟ್ ಇಲ್ಲಿ 7,500 ಅಂತ ಬರ್ಕೋತೀವಿ. ನೆಕ್ಸ್ಟು ಇಲ್ಲಿ ಈಕ್ವಿಟಿ ಶೇರ್ಸ್ ಅಂತ ಬರ್ಕೋಬೇಕು. ಫಸ್ಟು ಈಕ್ವಿಟಿ ಶೇರ್ಸ್ ಅಂದರೆ ಈ ಕೊಟ್ಟಿರುವಂತಹ ಶೇರ್ ವ್ಯಾಲ್ಯೂ, ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 6 lakh ಇದೆ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 7,50,000 ಇದೆ. 6 lakh 7,50,000. ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ನ ಅಮೌಂಟ್ ನೋಡ್ಕೊಳ್ಳಿ, 30,000 ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಈಕ್ವಿಟಿ ಶೇರನ್ನು ರೆಕಾರ್ಡ್ ಮಾಡುವಾಗ 6 lakh ಬಿಗಿನಿಂಗ್ ಆಫ್ ದಿ ಇಯರ್ ಅಂತ ಬರ್ಕೋಬೇಕು.
ಟೋಟಲ್ ಅಮೌಂಟು 7,50,000, ಇನ್ಕ್ರೀಸ್ ಆಗಿರೋದೆಷ್ಟು 1,50,000. ಈ 1,50,000ಇಂದ ನಾವೇನು ಮಾಡಬೇಕು, ಕಾಲ್ಸ್ ಇನ್ ಅರಿಯರ್ಸ್ 30,000 ಏನಿದೆ ಆ ಅಮೌಂಟನ್ನು ಲೆಸ್ ಮಾಡಬೇಕು. ಇಲ್ಲೂ ಲೆಸ್ ಮಾಡಬೇಕು ಮತ್ತು ಇಲ್ಲೂ ಲೆಸ್ ಮಾಡಬೇಕು. ಸೊ ಆವಾಗ ನಾವೇನು ಮಾಡ್ತೀವಿ, ಬಂದಂತಹ ಬ್ಯಾಲೆನ್ಸ್ನ ಕೆಳಗಡೆ ಬರ್ಕೋತೀವಿ. 6 ಲ್ಯಾಕು ಹಾಗೆ ಇರುತ್ತೆ. 1,50,000ಇಂದ ಕಾಲ್ಸ್ ಇನ್ ಅರಿಯರ್ಸ್ ಅಮೌಂಟನ್ನ 30,000ನ ಲೆಸ್ ಮಾಡಬೇಕು. ಅವಾಗ 1,20,000 ಡ್ಯೂರಿಂಗ್ ದ ಇಯರ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ 7,50,000ಇಂದ 30,000ನ ಲೆಸ್ ಮಾಡಿದ್ರೆ 7,20,000 ಬರುತ್ತೆ. 7,20,000ನ ಹೀಗೆ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟು ಡಿಬೆಂಚರ್ಸ್ ಅಂತ ಬರೆದಿದ್ದೀವಿ. 6% ಡಿಬೆಂಚರ್ಸ್ ಇದ್ದಾವೆ. 4,50,000 ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ, ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ ಕೂಡ 4,50,000, ಅದನ್ನು ಹಾಗೆ ಬರ್ಕೋಬೇಕು. ಸೊ ಇದನ್ನು ಟೋಟಲ್ ಮಾಡಬೇಕು. ಈ ಅಮೌಂಟ್ನ ತಗೊಳ್ಳೋ ಹಾಗಿಲ್ಲ. ಇವಾಗ ಏನು ಮಾಡಬೇಕು, ಇವೆರಡು ಅಮೌಂಟನ್ನ ಟೋಟಲ್ ಮಾಡ್ಕೋಬೇಕು. ಸೊ ಇವೆರಡು ನಾವು ಟೋಟಲ್ ಮಾಡಿದ್ರೆ 10,500 ಬರುತ್ತೆ. 1,20,000. ನೆಕ್ಸ್ಟು 7,20,000ಗೆ 4,50,000ನ ಆ್ಯಡ್ ಮಾಡಿದರೆ 11,70,000 ಬರುತ್ತೆ. ಇದನ್ನು ನಾವು ಟೋಟಲ್ ರೆಸಿಪ್ಟ್ಸ್ ಅಂತ ಬರ್ಕೋತೀವಿ. ಟೋಟಲ್ ರೆಸಿಪ್ಟ್ಸ್ ಆಫ್ ಕ್ಯಾಪಿಟಲ್ ಅಕೌಂಟು. ಸೊ ಇದನ್ನು ಟೋಟಲ್ ಮಾಡಿದಾಗ ನಮಗೆ ಬರುವಂತಹ ವ್ಯಾಲ್ಯೂ, ಟೋಟಲ್ ಎಕ್ಸ್ಪೆಂಡಿಚರ್ನ ವ್ಯಾಲ್ಯೂ 7,90,500, 3,03,000, 10,93,500 ಬರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ, ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ಕ್ಯಾಪಿಟಲ್ ಅಕೌಂಟ್ 10,93,500 ಇದೇನಿದೆ, ಈ ಅಮೌಂಟನ್ನು ನಾವೇನು ಮಾಡ್ತೀವಿ, ಜನರಲ್ ಬ್ಯಾಲೆನ್ಸ್ ಶೀಟಲ್ಲಿ ಇದನ್ನು ಅಸೆಟ್ ಸೈಡು ರೆಕಾರ್ಡ್ ಮಾಡ್ತೀವಿ. ಟೋಟಲ್ ಎಕ್ಸ್ಪೆಂಡಿಚರು ಜನರಲ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಈ ಅಮೌಂಟನ್ನು ಮಾತ್ರ ತೊಗೋತೀವಿ, ಈ ಅಮೌಂಟನ್ನು ರೆಕಾರ್ಡ್ ಮಾಡ್ತೀವಿ. ಟೋಟಲ್ ರೆಸಿಪ್ಟ್ಸ್ ಅಂತ ಏನಿದೆ ಇದು 11,70,000, ಇದನ್ನು ಜನರಲ್ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡಬೇಕಾಗಿರೋದೆ ಜನರಲ್ ಬ್ಯಾಲೆನ್ಸ್ ಶೀಟ್. ಜನರಲ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2019. ಲಯಬಿಲಿಟಿ ಸೈಡಲ್ಲಿ ಫಸ್ಟ್ ಐಟಮ್ ಅದೇ ತೊಗೊಂಡಿರೋದು ನೋಡಿ. ಟೋಟಲ್ ಅಮೌಂಟ್ ರಿಸೀವ್ಡ್ ಆ್ಯಸ್ ಪರ್ ಕ್ಯಾಪಿಟಲ್ ಅಕೌಂಟ್ 11,70,000. ಇದನ್ನು ರಿವರ್ಸ್ ಆರ್ಡರ್ಲಿ ರೆಕಾರ್ಡ್ ಮಾಡಬೇಕು. ರೆಸಿಪ್ಟ್ಸನ್ನು ನಾವೇನು ಮಾಡಬೇಕು, ಈ ಸೈಡ್ ಇರುವಂತಹ ಅಮೌಂಟು ರೈಟ್ ಹ್ಯಾಂಡ್ ಸೈಡ್ ಇರುವಂತಹ ಕ್ಯಾಪಿಟಲ್ ಅಕೌಂಟಲ್ಲಿ ರೈಟ್ ಹ್ಯಾಂಡ್ ಸೈಡ್ ಟೋಟಲನ್ನು ನಾವೇನು ಮಾಡ್ತೀವಿ, ಜನರಲ್ ಬ್ಯಾಲೆನ್ಸ್ ಶೀಟಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಅದನ್ನು ರೆಕಾರ್ಡ್ ಮಾಡ್ತೀವಿ, ಲಯಬಿಲಿಟಿ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇದರಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹ ಟೋಟಲ್ ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ನ ನಾವೇನು ಮಾಡ್ತೀವಿ, ಅಸೆಟ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡು ಅದನ್ನು ರೆಕಾರ್ಡ್ ಮಾಡ್ತೀವಿ, 10,93,500. ಸೊ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಟೋಟಲ್ ಅಮೌಂಟ್ ರಿಸೀವ್ಡ್ ಆ್ಯಸ್ ಪರ್ ಕ್ಯಾಪಿಟಲ್ ಅಕೌಂಟು, ರಿಸೀವ್ಡ್ ಅಂದರೆ ರೆಸಿಪ್ಟ್ ಅಮೌಂಟು 11,70,000. ಎಕ್ಸ್ಪೆಂಡಿಚರ್ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಸ್ ಪರ್ ಕ್ಯಾಪಿಟಲ್ ಅಕೌಂಟ್ 10,93,500. ಈ ಎರಡು ಅಮೌಂಟನ್ನ ಸಪ್ರೇಟಾಗೆ ಬರ್ಕೋಬೇಕು. ನೆಕ್ಸ್ಟು ಸೆಂಟ್ರಿ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಸೆಂಟ್ರಿ ಕ್ರೆಡಿಟರ್ಸ್ನ ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದೆ, 30,000 ಇದೆ. ಡಿಪ್ರಿಸಿಯೇಷನ್ ಫಂಡ್ ಅಂತ ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಫಂಡು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಪ್ರಿಸಿಯೇಷನ್ ಫಂಡ್ ಇದನ್ನು ಬ್ಯಾಲೆನ್ಸ್ ಶೀಟಿಗೆ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 30,000 ಕೊಟ್ಟಿದ್ದಾರೆ, ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 30,000 ಅಂತ ಕೊಟ್ಟಿದ್ದಾರೆ. ಆದರೆ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಮಾಡಿಫೈ ಆಗಿದೆ, ಯಾಕೆಂದರೆ ಒಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 30,000 ಏನಾಗಿದೆ, ಈಗ ಮಾಡಿಫೈ ಆಗಿದೆ. ಎಷ್ಟಾಗಿದೆ ಅಂತ ನೋಡಿ, ಇಲ್ಲಿ ರೆವೆನ್ಯೂ ಅಕೌಂಟಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಸಾರಿ, ಇಲ್ಲಿದೆ ರೆವೆನ್ಯೂ ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಆನ್ ಅಂತ ಹೇಳ್ಬಿಟ್ಟು ನಾವು ಬಿಲ್ಡಿಂಗು, ಮೆಷನರಿ, ಮೇನ್ಸು, ಟ್ರಾನ್ಸ್ಫಾರ್ಮರ್ಸು, ಡಿಪ್ರಿಸಿಯೇಷನ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಹಾಗಾಗಿ ಅದರ ವ್ಯಾಲ್ಯೂ ಏನಾಗಿದೆ, ಈಗ 30,600 ಆಗಿದೆ. ಅಡ್ಜಸ್ಟ್ಮೆಂಟ್ನ ನಾವು ಮಾಡಿರೋದ್ರಿಂದ ಅದರ ವ್ಯಾಲ್ಯೂ ಈಗ ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ 30,600 ಆಗಿದೆ. ಪ್ರೆಸೆಂಟ್ ಇಯರ್ ವ್ಯಾಲ್ಯೂ ಏನಾಗಿದೆ, 30,000 ಹಾಗೆ ಇದೆ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಫಂಡು ಪ್ರೀವಿಯಸ್ ಇಯರ್ನ ವ್ಯಾಲ್ಯೂ ಇವಾಗ 30,600 ಆಗಿದೆ, ಯಾಕೆಂದರೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಇಯರ್ನ ವ್ಯಾಲ್ಯೂ 30,000 ಹಾಗೆ ಇದೆ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಜನರಲ್ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡುವಾಗ ಕೇರ್ಫುಲ್ಲಾಗಿ ರೆಕಾರ್ಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಫಂಡು 30,000 ಹಾಗೆ ಇದೆ, ಹಾಗೆ ಬರ್ಕೋಬೇಕು. ಪ್ಲಸ್ ಡಿಪ್ರಿಸಿಯೇಷನ್ ಆಫ್ ಪ್ರೀವಿಯಸ್ ಇಯರ್ 30,600 ಏನಾಗಿದೆ ಅದನ್ನು ಬರ್ಕೋಬೇಕು. ಇವೆರಡನ್ನು ಆ್ಯಡ್ ಮಾಡಿದರೆ 63,600 ಆಗುತ್ತೆ. ನೆಕ್ಸ್ಟು ನೆಟ್ ರೆವೆನ್ಯೂ ಅಕೌಂಟ್ ಬ್ಯಾಲೆನ್ಸ್ ಏನಿದೆ 70,400. ಇಲ್ಲಿ ನೆಟ್ ರೆವೆನ್ಯೂ ಅಕೌಂಟ್ನ ಬ್ಯಾಲೆನ್ಸ್, ಇದನ್ನು ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಈ ಅಮೌಂಟನ್ನು ಬರ್ಕೋಬೇಕು 70,400. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರು ನಮಗೆ ಕೊಟ್ಟಿದೆ 27,000. ಇದನ್ನು ಇಲ್ಲಿ ರೆಕಾರ್ಡ್ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನು ಆಗಲೇ ಹೇಳಿದಾಗೆ ಟೋಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಸ್ ಪರ್ ಕ್ಯಾಪಿಟಲ್ ಅಕೌಂಟ್ 10,93,500 ಇದೆ. ನೆಕ್ಸ್ಟು ಜನರಲ್ ಸ್ಟೋರ್ಸ್ ಇದೆ, ಜನರಲ್ ಸ್ಟೋರ್ಸನ್ನು ಬರ್ಕೋಬೇಕು 70,500. ಕೋಲ್ ಆಯಿಲ್ ಇನ್ ಸ್ಟಾಕ್, ಇದನ್ನು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಿ 3,000 ಅಂತ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸನ್ರಿ ಡೆಟಾರ್ಸು, ಇದು ಸನ್ರಿ ಡೆಟಾರ್ಸ್. ಸನ್ರಿ ಡೆಟಾರ್ಸ್ನ ವ್ಯಾಲ್ಯೂ 90,000 ಇದೆ. ಇದರಲ್ಲಿ ಒಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಟ್ 5% ಅಂತ ಹೇಳಿದ್ದಾರೆ.
5% ಏನಿದೆ ಅದನ್ನು ಕ್ಯಾಲ್ಕುಲೇಟ್ 90,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ಆಲ್ರೆಡಿ ನಾವು ರೆಕಾರ್ಡ್ ಮಾಡಿದ್ದೀವಿ. ಎಲ್ಲಿ ತೊಗೊಂಡಿದ್ದೀವಿ? 4,500ನ ರೆವೆನ್ಯೂ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಟ್ 5%, 4,500, 90,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದು ಅಡ್ಜಸ್ಟ್ಮೆಂಟಲ್ಲಿ ಬಂದಿರುವಂತಹ ಐಟಮು. ಇದನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲೂ ನಾವೇನು ಮಾಡಬೇಕು, ಅದನ್ನು ತೊಗೋಬೇಕು. 90,000ಅಲ್ಲಿ 4,500ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ 85,500 ಬರುತ್ತೆ. ನೆಕ್ಸ್ಟು ಪ್ರೀಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಇದೆ. ಪ್ರೀಪೇಯ್ಡ್ ಅಡ್ವರ್ಟೈಸ್ಮೆಂಟು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂತಹ ಐಟಮು. ಇದನ್ನು ಕೂಡ ನಾವು ಅಡ್ವರ್ಟೈಸ್ಮೆಂಟಿಂದ ರೆವೆನ್ಯೂ ಅಕೌಂಟಲ್ಲಿ ಲೆಸ್ ಮಾಡಿದ್ವಿ. 5,000 ಲೆಸ್ ಮಾಡಿದ್ವಿ. ಸೊ ಇಲ್ಲಿ 5,000ನ ಬರ್ಕೋಬೇಕು. ಇಂಟ್ರೆಸ್ಟ್ ಡ್ಯೂ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಇಂಟ್ರೆಸ್ಟ್ ಏನಿದೆ, ಡ್ಯೂ ಏನಿದೆ 1,500 ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ಲ, ಆ ಅಮೌಂಟ್ನ ಇಲ್ಲಿ ತೊಗೋಬೇಕು. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕು, ಅದನ್ನು ಕೂಡ ಇಲ್ಲಿ ಏನು ಮಾಡಬೇಕು, 99,000 ಅಂತ ಬರ್ಕೋಬೇಕು. ಟೋಟಲ್ ಮಾಡಿದಾಗ 13,58,000 ಬರುತ್ತೆ. 13,58,000 ಬರುತ್ತೆ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.